ಪ್ರಿಯಾ ಕೃಷ್ಣ ಸಾಹೇಬರು MLA ಕೃಷ್ಣಪ್ಪರು ಇಬ್ಬರು ನೋಡ್ತಾ ಇದ್ದಾರೆ. ಅವ್ರು ಆವಾಗಿಂದ ಕೆಲಸ ಮಾಡಿರೋರು. ಗೆದ್ದ ಮೇಲೆ ಯಾರೂ ಬರೋದಿಲ್ಲ ಮೇಡಮ್. ಅವ್ರ ಮನೆ ಹತ್ರಕ್ಕೆ ಹೋದರೆ ಹಠ ಹಚ್ಕವನ ಅಂತಾರೆ. ನಮ್ಮಂಥವ್ರೆಲ್ಲ ಹೋದರೆ ಕಳ್ಸವನ್ನ ಆಚ್ಕಲಯ್ಯ ಅಂತಾರೆ. ದೊಡ್ಡಿರೋರು ಹೋದರೆ ಬಂದು ಕರೆದು ಕೂರಿಸ್ಕೊಂಡು ಆಚ ಕಡೆ ಕೆಲಸ ಮಾಡಿಕೊಡ್ತಾರೆ. ನಮ್ಮಂಥವ್ರೆಲ್ಲ ರೋಡ್ ಕಿತ್ತೋಗೋದು ಹೋಗೋದ್ರೆ ಬದಲು ಹಾಕೋನ ಹೊರ್ಗೆ ಹಾಕೋನ ಬೋಳಿ ಮಗನ ಅಂತಾರೆ. ಇವಾಗ ಸದ್ಯಕ್ಕೆ ಜನನಾಯಕ ಅಂತ ಇರೋದು ಪ್ರಿಯಾ ಕೃಷ್ಣ ಅವರೇ. ಅವರು ಕೆಲಸ ಮಾಡಿಕೊಡ್ತಾರ, ಬರ್ತಿರ್ತಾರ ವಾರ್ಡ್ಗೆ? ಪ್ರಿಯಾ ಕೃಷ್ಣ ಸಾಹೇಬರು MLA ಕೃಷ್ಣಪ್ಪರು ಇಬ್ಬರು ನೋಡ್ತಾ ಇದ್ದಾರೆ. ಅವ್ರು ಆವಾಗಿಂದ ಕೆಲಸ ಮಾಡಿರೋರು. ಅವ್ರು ಹಳೆ ಹುಲಿಗಳು. ಅವ್ರು ಅಚ್ಚಕಡೆ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಆದಿಲೋಕ ದಾಸರನ್ನ ಕರೆದು ಕೂರಿಸ್ಕೊಂಡು ಹೆಗ್ಲ ಮೇಲೆ ಕೂರಿಸ್ಕೊಂಡು ಮಾತಾಡ್ತಾರೆ. ಅವ್ರು ಇರೋದ್ರಿಂದ ನಿಮಗೆ ಒಬ್ಬರು ಕಾರ್ಪೊರೇಟ್ರ್ ಇಲ್ಲ ಅಂದರೂ ಕೂಡ ಸಮಸ್ಯೆ ಆಗ್ತಿಲ್ಲ. ಅವ್ರ ಮನೆಗೆ ಹೋದ್ರೆ ಒಟ್ಟಲ್ಲಿ ಹೆಲ್ಪ್ ಮಾತ್ರ ಮಾಡೇ ಮಾಡ್ತಾರೆ. ಯಾಕೆಂದರೆ ನಾವು ಹೋಗಿದ್ದೀವಿ, ಹೆಲ್ಪ್ ಮಾಡಿಸ್ಕೊಂಡಿದ್ದೀವಿ, ತೊಂದರೆ ಏನಿಲ್ಲ. ಅವ್ರು ಭಿಕ್ಷಕ್ಕೆ ಹೋದ್ರೂ ಹೆಗ್ಲ ಮೇಲೆ ಕೂರಿಸ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊತಾರೆ. ಈಗ ಪ್ರಿಯಾ ಕೃಷ್ಣ ಸಾಹೇಬ್ರಾಗಲಿ ಮತ್ತು ಕೃಷ್ಣಪ್ಪ ಸಾಹೇಬ್ರಾಗಲಿ ಅವ್ರ ಸೀಟ್ ಪಕ್ಕದಲ್ಲೇ ನಮ್ಮನ್ನು ಕೂರಿಸ್ಕೊತಾರೆ ಅಂದರೆ ಲೆಕ್ಕಕೊಳ್ಳಿ. ನಮಗೆಲ್ಲ ಭಯ ಗಡಗಡ ಅಂತ ಇರ್ತದೆ. ನಮ್ಮ ಹೆಗ್ಲ ಮೇಲೆ ಕೈ ಹಾಕೊಂಡು ಬಾರೋ ಇಲ್ಲ ಅಂತ ಕೂತ್ಕೊಂಡು ಮಾತಾಡಿಸ್ತಾರೆ. ನಮ್ಗೆ ಅದೇ ಖುಷಿ ಆಗುತ್ತೆ. ಕೆಲಸ ಮಾಡಿಸೋದಕ್ಕಿಂತ ಅದೇ ಖುಷಿ. ಆ ಥರದ MLA ಸಾಹೇಬ್ರು ನಾನು ಎಲ್ಲೂ ನೋಡಿಲ್ಲ. MLAಗಳ ಹತ್ರ ಹೋಗಿ ಕೆಲಸ ಮಾಡಿಸ್ಕೋಬೇಕಂತ ಹೋದರೆ ಹೋಗಿದ್ದು ನಮ್ಮಂಥವ್ರೆಲ್ಲ ಹೋಗಿದ್ದು ಆಚ್ಕೊಡ್ತಾರೆ. ಫಸ್ಟ್ ಆಚೆ ನಿಂಚ್ಕೊಂಡು ಮಾತಾಡೋ ಅಂತಾರೆ. ಬಟ್ ಕೃಷ್ಣಪ್ಪ ಸಾಹೇಬ್ರು ಹಂಗಿಲ್ಲ. ನಾನು ಒಂದ್ಸರಿ ಹೋಗಿದ್ದೆ, ಪಕ್ಕದಲ್ಲಿ ನಾನು ಹೆಗಲ ಮೇಲೆ ಕೈ ಹಾಕಿ ಕೂರಿಸ್ಕೊಂಡು ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳಿದರು.